ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕೀಲಿಯಾ. ಇದು ನವರಾತ್ರಿಯ ಮೊದಲನೇ ದಿನದ ಡೇ ವ್ಲಾಗ್. ನಾನು ನನ್ನ ತಂಗಿ ಎಲ್ಲ ಬೆಳಿಗ್ಗೆ ಎದ್ದು ಚಾಪೆ ದಿಂಬು ಎಲ್ಲ ಮಡಿಸಿ ಎತ್ಕೊಂಡೋಗಿ ರೂಮಲ್ಲಿ ಅರೇಂಜ್ ಮಾಡಿಟ್ವಿ. ಫಸ್ಟು ನಮ್ಮ ತಾತ ಅಜ್ಜಿನೂ ನಮ್ಮ ಮನೆಯಲ್ಲೇ ಇದ್ದಾರೆ, ಅದಕ್ಕೋಸ್ಕರ ಬೆಳಗ್ಗೆ ಆಚೆ ಕಸ ಗುಡಿಸಿ ನೀರು ಹಾಕಿ ರಂಗೋಲೆ ಬಿಟ್ಟೆ ನಾನು. ಆ್ಯಕ್ಚುಲಿ ನನ್ನ ಚೆನ್ನಾಗಿ ತಿಳ್ಕೊಂಡಿರೋರಿಗೆ ಗೊತ್ತಿರುತ್ತೆ, ನಾನು ಯಾವಾಗಲೂ ಒಂದೇ ಡಿಸೈನ್ ರಂಗೋಲಿ ಬಿಡಿಸೋದು ಅಂತ. ಆಮೇಲೆ ಮನೆ ಒಳಗಡೆ ಎಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ನಾನು. ನಮ್ಮ ಮಮ್ಮಿ ತಿಂಡಿ ಮಾಡ್ತಾಯಿದ್ರು. ಸೊ ಸ್ನಾನ ಮಾಡ್ಕೊಂಡು ಯೆಲ್ಲೋ ಕಲರ್ ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೆ ನಾನು. ಪೂಜೆಗೆ ಅಂತ ರೆಡಿ ಆಗ್ತಾಯಿದ್ದೆ. ಹೂವು ಎಲ್ಲ ಬಿಡಿಸಿಟ್ಕೊಂಡು ಹೊಸ ಪ್ಯಾಕೆಟ್ ಎಣ್ಣೆ ಹೊಡೆದು ನವರಾತ್ರಿ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ ನಾನು. ಸೊ ಇದು ಬಂದು ಹಬ್ಬಕ್ಕೆ ಅಂತ ತಗೊಂಡಿರೋ ಮ್ಯಾಜಿಕ್ ದೀಪ. ಇದಕ್ಕೆ ಅರ್ಧ ಲೋಟ ಎಣ್ಣೆ ಕೆಳಗಡೆಯಿಂದ ಹಾಕಿದ್ರೆ ನೋಡಿ ಈ ಥರ ಇಡೋದು, ವಾಪಸ್ ಬರಲ್ಲ ಎಣ್ಣೆ. ಇದಕ್ಕೆ ತೆಳು ಬತ್ತಿ ಹಾಕಿದ್ರೆ ಎಣ್ಣೆ ಕೂಡ ಆಚೆ ಬರಲ್ಲ, ನಿಮಗೆ ಆಚೆ ಸೋರೋದಾಗಲಿ ಬರೋದಾಗಲಿ ಆಗಲ್ಲ. ಇದು ವಾಸ್ತು ದೀಪ ಅಂತಲೂ ಕರೀತಾರೆ, ಕುಬೇರ ದೀಪ ಅಂತ ಕೂಡ ಕರೀತಾರೆ. ಈ ದೀಪ ನಿಮಗೂ ಬೇಕಾದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ನಿಮಗೆ ತಲುಪಿಸ್ಕೊಡ್ತೀವಿ. ಸೊ ನವರಾತ್ರಿ ಪೂಜೆ ಮೊದಲನೇ ದಿನದ ಪೂಜೆ ಮಾಡಿದೆ ನಾನು. ಪೂಜೆ ಮಾಡಿಬಿಟ್ಟು ನವರಾತ್ರಿ ವ್ರತ ಕಥೆಯನ್ನು ಕೂಡ ಓದಿದೆ. ಇದು ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಓದ್ತೀನಿ ನಾನು ನವರಾತ್ರಿಯಲ್ಲಿ. ಮೊದಲನೇ ದಿನ ತುಪ್ಪ ನೈವೇದ್ಯ ಇಡೋದು ಶ್ರೇಷ್ಠ ಅಂತ ಅಮ್ಮ ಹೇಳಿದ್ರು, ಅದಕ್ಕೋಸ್ಕರ ತುಪ್ಪ ನೈವೇದ್ಯ ಇಟ್ಟೆ. ಆಮೇಲೆ ನಮ್ಮಮ್ಮ ಕೆಂಡ ಮಾಡಿಟ್ಟಿದ್ರು, ನಾನು ಧೂಪ ಹಾಕಿದೆ ಮನೆಯಲ್ಲೆಲ್ಲ. ಇದೆಲ್ಲ ಮುಗಿಸ್ಕೊಂಡು ತಿಂಡಿ ತಿಂದ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಜ್ಯುವೆಲ್ರಿಗೆ ವಿಡಿಯೋ ಪ್ರಮೋಷನ್ ಇತ್ತು. ಸೊ ಅಲ್ಲಿ ಹೋದ್ವಿ, ನಾನು ನಮ್ಮ ಅಜ್ಜಿ ನಮ್ಮಮ್ಮ 3 ಜನ ಕೂಡ. ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ನಾಗರಬಾವಿಯಲ್ಲಿರೋ ರೈಮಂಡ್ಸ್ ಶೋರೂಮ್ಗೆ ಹೋದ್ವಿ. ನಮ್ಮ ತಾತಂಗೆ ಬಟ್ಟೆ ಪರ್ಚೇಸ್ ಮಾಡಬೇಕು ಅಂತ ಅಂದರು ನಮ್ಮ ಅಜ್ಜಿ, ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಮತ್ತೆ ಬ್ಯಾಂಕ್ಗೆ ಹೋಗಿ ಅಲ್ಲಿಂದ ಒಬ್ಬಟ್ಟು ತಗೊಂಡ್ಬಂದು ಫುಲ್ಲು ಸುಸ್ತಾಗೋಯಿತು. ಬಂದು ಊಟ ಮಾಡಿಬಿಟ್ಟು ತಲೆನೋವು ಹಿಡ್ಕೊಂಬಿಟ್ಟಿತ್ತು, ಸ್ವಲ್ಪ ರೆಸ್ಟ್ ಮಾಡಿದೆ. ಆಮೇಲೆ ಮತ್ತೆ ನವರಾತ್ರಿ ಸೆಕೆಂಡ್ ಡೇ ವೀಡಿಯೋ ಮಾಡಬೇಕಾಗಿತ್ತು, ಅದನ್ನು ಕೂಡ ರೆಡಿ ಮಾಡೋಕ್ಕೆ ಅಂತ ರೆಡಿ ಆಗಿಬಿಟ್ಟು ವೀಡಿಯೋಸ್ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ನೈಟ್ ಆಗಿತ್ತು. ಅಷ್ಟೊತ್ತಿಗೆ ನೈಟ್ ಊಟ ಮಾಡಿಬಿಟ್ಟು ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಕೂತಿದ್ವಿ. ಆಮೇಲೆಲ್ಲ ಮಲ್ಕೊಂಡ್ವಿ ಅಷ್ಟೇ. ಸೊ ದಿಸ್ ವಾಸ್ ಆಲ್ ಅಬೌಟ್ ಮೈ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.